ನೋಡಿ, ನಾವು ಆಲ್ರೆಡಿ ಸ್ವಲ್ಪ ಬಿಚ್ಚಿದೀವಿ, ಲೂಸ್ ಮಾಡ್ಕೊಂಡಿದೀವಿ. ನೋಡಿ, ಇಲ್ಲೊಂದು ನಟ್ ಇರುತ್ತೆ, ಇದೊಂದು ಬಿಚ್ಚಬೇಕು. 10ನೇ ನಂಬರ್ ಟೀ ಸ್ಪೂನ್ ಅಲ್ಲಿ ಬರುತ್ತೆ, ಅದ್ರಲ್ಲಿ ಬಿಚ್ಚೋದು. ಇದೊಂದು ನಟ್ ಬೀಳ್ಬೇಕು. ಏನಕ್ಕಪ್ಪ ಇದು ಅಂದ್ರೆ, ನಿಮ್ಗೆ ಬ್ರೇಕ್ ಅಲ್ಲಿ ಸ್ವಲ್ಪ ಸೌಂಡ್ ಬರ್ತಿರುತ್ತೆ, ಕೀ 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 ಅಂತ. ಬ್ರೇಕ್ ಹಿಡಿದ ತಕ್ಷಣ ಕಿಯೋ ಅಂತ ಸೌಂಡ್ ಬರಕ್ ಶುರು ಮಾಡ್ಬಿಡುತ್ತೆ. ಆ ಟೈಮಲ್ಲಿ ಇವಾಗ ನಟ್ ಬಿಚ್ಕೊಂಡು, ನೋಡಿ ಗಾಡಿ ನಮ್ದು ಡಿಮ್ಯಾನ್ ಇವಿ ಮೋಟರ್ದು ಎಲೆಕ್ಟ್ರಿಕ್ ಸ್ಕೂಟರ್ ಇದು. ಎರಡು ನಟ್ ಬಿಚ್ಕೊಂಡು ನಿಮ್ಗೆ ಇದೊಂದಿರುತ್ತೆ, ಮತ್ತೆ ಬ್ರೇಕ್ ಇರುತ್ತೆ. ಈ ಬ್ರೇಕ್ನ ಹಿಂಗೆ ಬಿಚ್ಚಿ ಫಸ್ಟ್ ಲೂಸ್ ಮಾಡಿ, ಅದಾದ್ಮೇಲೆ ಆಚೆ ತೆಗೆದು ಇದ್ರೊಳಗಡೆಯಿಂದ ಹೋಗುತ್ತೆ ಬ್ರೇಕು. ಇದು ಒಳಗಡೆಯಿಂದ ಬಂದಿರುತ್ತೆ. ನಾನು ನಿಮಗೆ ಬೇಗ ವಿಡಿಯೋ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಥರ ಮಾಡಿರ್ತೀನಿ ಅಷ್ಟೇ. ಇದ್ರೊಳಗಡೆಯಿಂದ ಬ್ರೇಕ್ ಹೋಗಿರುತ್ತೆ, ಹಿಂಗೆ ಹೋಗಿರುತ್ತೆ, ಇದ್ರೊಳಗಡೆ ಹೋಗಿ ಹಿಂಗೆ ಲಾಕ್ ಆಗಿರುತ್ತೆ. ಇದ್ರೊಳಗಡೆ ಒಂದು ಹೋಲಿರುತ್ತೆ, ಇದ್ರೊಳಗಡೆಯಿಂದ ಬಂದಿರುತ್ತೆ. ತೆಗೀರಿ, ನೋಡ್ಬೇಕಾದ್ರೆ ತಕ್ಕೊಳ್ಳಿ, ಅದೇ ಥರ ಫಿಟ್ಟಿಂಗ್ ಮಾಡ್ಕೊಳ್ಳಿ ಅಷ್ಟೇ. ಇದಾಯ್ತಾ? ಅದಾದ್ಮೇಲೆ ಇಲ್ಲಿ ನಟ್ ಇರುತ್ತೆ, ಇದು ಕಂಪಲ್ಸರಿ ಹಾಕ್ಲೇಬೇಕು. ಈ ನಟ್ನ ಇಲ್ಲಿಗೆ ಚಾರ್ಜಿಗೆ ಕನೆಕ್ಟ್ ಆಗುತ್ತೆ ಅದು. ಅದಾದ್ಮೇಲೆ ಇದನ್ನ ಬಿಚ್ಚಲೇಬೇಕು ಫುಲ್ ಅಂತ ಏನಿಲ್ಲ. ಅದಾದ್ಮೇಲೆ ಈ ಕಡೆನೂ ಅದೇ ಥರ ಮಾಡ್ಕೊಂಡು ಬಿಚ್ಕೊಂಡು ಈ ನಟ್ನ ಬಿಚ್ಕೊಂಡ್ರೆ ಅಷ್ಟೇ ಕೆಲಸ. ಬಿಚ್ಚಪ್ಪ ಇದನ್ನ. ಯಾವುದಕ್ಕೆ ಅಂದರೆ ಇದು ಸುಮ್ಮನೆ ಬಿಚ್ಚಂಗಿಲ್ಲ, ಬಿಚ್ಬಿಡೋದನ್ನು ಪೂರ. ತೆಗಿದ್ದೀನಿ ನೋಡಿ, ಈ ಥರ ಸ್ವಲ್ಪ ಹಿಂಗೆ ಎಳ್ಕೊಂಡ್ರೆ ಸಾಕು, ಇದು ಬರುತ್ತೆ. ಫುಲ್ ಏನು ಬಿಚ್ಚಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಬಿಚ್ಕೊಂಡು ಇದನ್ನ ಬಿಚ್ಚಿ ನೋಡಿ, ಇದನ್ನ ಆಚೆ ತೆಗಿಬೇಕು. ಇದನ್ನ ನೋಡಿ, ಹಿಂಗಿರುತ್ತೆ. ಈ ನಟ್ ಬಿಚ್ಕೊಂಡು ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಬಿಚ್ಕೊಂಡು ಇದನ್ನ ತೆಗಿರಿ. ಇದನ್ನಾದ್ಮೇಲೆ ನೋಡಿ ಹಿಂಗೆ ಬರುತ್ತಾ. ಇದು ನೈಸ್ ಆಗಿಬಿಟ್ಟಿರುತ್ತೆ ನಿಮಗೆ. ಬ್ರೇಕು ಕೊಯ್ಯ ಕೊಯ್ಯ ಅಂತ ಸೌಂಡ್ ಬರುತ್ತಲ್ಲ ಬ್ರೇಕ್ ಹಿಡಿದಾಗ, ಅವಾಗ ಇದು ನೈಸ್ ಆಗಿಬಿಟ್ಟಿರುತ್ತೆ. ಆ ನೈಸ್ ಆಗಿರೋದನ್ನ ನೀವು ಮಾಡೋಕ್ಕಾಗಿಲ್ಲ ಅಂದರೆ ಈ ವಿಡಿಯೋದಲ್ಲಿರೋದನ್ನ ನಿಮ್ಮ ಮನೆ ಲೋಕಲಲ್ಲಿ ಈ ಥರ ಗ್ಯಾರೇಜಲ್ಲಿ ರೋಡ್ಗೆ ಉಚ್ಚಿ ರಫ್ ಮಾಡಿ, ಇದನ್ನು ನೈಸ್ ಇರೋದನ್ನ ರಫ್ ಮಾಡಬೇಕು. ಅದಾದ್ಮೇಲೆ ರೀಫಿಟ್ಟಿಂಗ್ ಮಾಡಿಸಿ, ಫಿಟ್ಟಿಂಗ್ ಮಾಡಿದ್ರೆ ನಿಮಗೆ ಆ ಸೌಂಡ್ ಬರೋವಂಥದ್ದು ಕ್ಲಿಯರ್ ಆಗುತ್ತೆ.